ಮೀಸಲಾ ಬಗ್ಗೆ ರಾಮನ್ ಮಾತಾಡಿದ್ರೆ ಬೇಡ. ನಾನು 3 ತಿಂಗಳು ಮಾತಾಡೋದು 3 ತಿಂಗಳ ನಂತರ ಮಾತಾಡ್ತೀನಿ. ಸರ್, ಈಗ ಯತ್ನಾಳವರು ರೈತರೊಬ್ಬರದ್ದು ಬೆಳೆಯಿಂದ ಚರ್ಚೆ ಆಗ್ತಿದೆ, ಪಕ್ಷಕ್ಕೆ ಬರ್ತಾರಂತೆ. ನನ್ನ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ 3 ಮಂತ್ಸ್ ಮಾಡೋಣ ಮಾತಾಡೋದಿಲ್ಲ. 3 ತಿಂಗಳ ಸರ್ಕಾರ ಬಗ್ಗೆ ಮಾತಾಡ್ತೀನಿ. ಸರ್, ಅಗರ್ವಾಲ್ ಅವರು ಹೇಳಿದ್ರು ಸರ್, ಯಾರನ್ನೂ ನಾವು ಬಿಡೋ ಪ್ರಶ್ನೆ ಇಲ್ಲ, ಟೈಮ್ ಬಂದಾಗ ಕರ್ಕೊಂತೀವಿ ಅಂತ ಹೇಳಿ. ನನಗೆ ಏನೂ ಮಾಹಿತಿ ಇಲ್ಲ. ಈ ಮೀಸಲಾತಿ ಹೋರಾಟ ಒಂದು ಒಳ್ಳೆಯ ಉದ್ದೇಶ ಮಾಡೋದು, ಅದು ಸಫಲ ಆಗ್ತದೆ ಆಶಾಭಾವನೆ ಇದ್ದೇವೆ. ಇದು ರಾಜಕೀಯವಾಗಿ ಇನ್ನು 3 ಮಂತ್ಸ್ ಅಂತ ಮಾತಾಡ್ತೀನಿ. ಯತ್ನಾಳ್ ಕರೆತರ ಪ್ರಯತ್ನ ನೀವೇನಾದ್ರು ನಮ್ಮ ಡೇ ಒನ್ದ ಮಾಡ್ತೀನಿ. ಪ್ರಯತ್ನ ಮಾಡಿದೆ. ಅದು ಹೈಕಮಾಂಡ್ ಡಿಸಿಷನ್ನು. ನನಗೆ ಗೊತ್ತಿಲ್ಲ. ಆಯ್ತು, ಅದು ಈ ಸದ್ಯ ಮಾತಾಡ್ಬೇಡ. ಅಲ್ಲ ನೋಡಿ, ಇವತ್ತಿಗೆ 10 ದಿವಸ ಆಯ್ತು ಪ್ರಮಾಣ ಸ್ವೀಕಾರ ಮಾಡಿ. ಇನ್ನು ಮಂತ್ರಿಮಂಡಲ ರಚನೆ ಮಾಡಿ 1 ತಿಂಗಳು ಹೋಗ್ತೈತೆ. 2 ತಿಂಗಳ ಟೈಮ್ ಕೊಡಲ್ಲ ಸರ್ಕಾರಕ್ಕೆ. ಈಗ ಮಾತಾಡಿದ್ರೆ ನಾನು ಹತಾಶ ಭಾವನೆ ಮಾತಾಡೋಂಗೆ ಆಗ್ತೈತೆ. ಇಲ್ಲ ನನಗೇನು ಗೊತ್ತಾ. ಥ್ಯಾಂಕ್ ಯು. ಮೀಸಲಾ ಬಗ್ಗೆ ರಾಮನ್ ಮಾತಾಡಿದ್ರೆ ಬೇಡ. ನಾನು 3 ತಿಂಗಳು ಮಾತಾಡೋದು 3 ತಿಂಗಳ ನಂತರ ಮಾತಾಡ್ತೀನಿ. ಸರ್, ಈಗ ಯತ್ನಾಳವರು ರೈತರೊಬ್ಬರದ್ದು ಬೆಳೆಯಿಂದ ಚರ್ಚೆ ಆಗ್ತಿದೆ, ಪಕ್ಷಕ್ಕೆ ಬರ್ತಾರಂತೆ. ನನ್ನ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ 3 ಮಂತ್ಸ್ ಮಾಡೋಣ ಮಾತಾಡೋದಿಲ್ಲ. 3 ತಿಂಗಳ ಸರ್ಕಾರ ಬಗ್ಗೆ ಮಾತಾಡ್ತೀನಿ. ಸರ್, ಅಗರ್ವಾಲ್ ಅವರು ಹೇಳಿದ್ರು ಸರ್, ಯಾರನ್ನೂ ನಾವು ಬಿಡೋ ಪ್ರಶ್ನೆ ಇಲ್ಲ, ಟೈಮ್ ಬಂದಾಗ ಕರ್ಕೊಂತೀವಿ ಅಂತ ಹೇಳಿ. ನನಗೆ ಏನೂ ಮಾಹಿತಿ ಇಲ್ಲ. ಈ ಮೀಸಲಾತಿ ಹೋರಾಟ ಒಂದು ಒಳ್ಳೆಯ ಉದ್ದೇಶ ಮಾಡೋದು, ಅದು ಸಫಲ ಆಗ್ತದೆ ಆಶಾಭಾವನೆ ಇದ್ದೇವೆ. ಇದು ರಾಜಕೀಯವಾಗಿ ಇನ್ನು 3 ಮಂತ್ಸ್ ಅಂತ ಮಾತಾಡ್ತೀನಿ. ಯತ್ನಾಳ್ ಕರೆತರ ಪ್ರಯತ್ನ ನೀವೇನಾದ್ರು ನಮ್ಮ ಡೇ ಒನ್ದ ಮಾಡ್ತೀನಿ. ಪ್ರಯತ್ನ ಮಾಡಿದೆ. ಅದು ಹೈಕಮಾಂಡ್ ಡಿಸಿಷನ್ನು. ನನಗೆ ಗೊತ್ತಿಲ್ಲ. ಆಯ್ತು, ಅದು ಈ ಸದ್ಯ ಮಾತಾಡ್ಬೇಡ. ಅಲ್ಲ ನೋಡಿ, ಇವತ್ತಿಗೆ 10 ದಿವಸ ಆಯ್ತು ಪ್ರಮಾಣ ಸ್ವೀಕಾರ ಮಾಡಿ. ಇನ್ನು ಮಂತ್ರಿಮಂಡಲ ರಚನೆ ಮಾಡಿ 1 ತಿಂಗಳು ಹೋಗ್ತೈತೆ. 2 ತಿಂಗಳ ಟೈಮ್ ಕೊಡಲ್ಲ ಸರ್ಕಾರಕ್ಕೆ. ಈಗ ಮಾತಾಡಿದ್ರೆ ನಾನು ಹತಾಶ ಭಾವನೆ ಮಾತಾಡೋಂಗೆ ಆಗ್ತೈತೆ. ಇಲ್ಲ ನನಗೇನು ಗೊತ್ತಾ. ಥ್ಯಾಂಕ್ ಯು. ಮೀಸಲಾ ಬಗ್ಗೆ ರಾಮನ್ ಮಾತಾಡಿದ್ರೆ ಬೇಡ. ನಾನು 3 ತಿಂಗಳು ಮಾತಾಡೋದು 3 ತಿಂಗಳ ನಂತರ ಮಾತಾಡ್ತೀನಿ. ಸರ್, ಈಗ ಯತ್ನಾಳವರು ರೈತರೊಬ್ಬರದ್ದು ಬೆಳೆಯಿಂದ ಚರ್ಚೆ ಆಗ್ತಿದೆ, ಪಕ್ಷಕ್ಕೆ ಬರ್ತಾರಂತೆ. ನನ್ನ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ 3 ಮಂತ್ಸ್ ಮಾಡೋಣ ಮಾತಾಡೋದಿಲ್ಲ. 3 ತಿಂಗಳ ಸರ್ಕಾರ ಬಗ್ಗೆ ಮಾತಾಡ್ತೀನಿ. ಸರ್, ಅಗರ್ವಾಲ್ ಅವರು ಹೇಳಿದ್ರು ಸರ್, ಯಾರನ್ನೂ ನಾವು ಬಿಡೋ ಪ್ರಶ್ನೆ ಇಲ್ಲ, ಟೈಮ್ ಬಂದಾಗ ಕರ್ಕೊಂತೀವಿ ಅಂತ ಹೇಳಿ. ನನಗೆ ಏನೂ ಮಾಹಿತಿ ಇಲ್ಲ. ಈ ಮೀಸಲಾತಿ ಹೋರಾಟ ಒಂದು ಒಳ್ಳೆಯ ಉದ್ದೇಶ ಮಾಡೋದು, ಅದು ಸಫಲ ಆಗ್ತದೆ ಆಶಾಭಾವನೆ ಇದ್ದೇವೆ. ಇದು ರಾಜಕೀಯವಾಗಿ ಇನ್ನು 3 ಮಂತ್ಸ್ ಅಂತ ಮಾತಾಡ್ತೀನಿ. ಯತ್ನಾಳ್ ಕರೆತರ ಪ್ರಯತ್ನ ನೀವೇನಾದ್ರು ನಮ್ಮ ಡೇ ಒನ್ದ ಮಾಡ್ತೀನಿ. ಪ್ರಯತ್ನ ಮಾಡಿದೆ. ಅದು ಹೈಕಮಾಂಡ್ ಡಿಸಿಷನ್ನು. ನನಗೆ ಗೊತ್ತಿಲ್ಲ. ಆಯ್ತು, ಅದು ಈ ಸದ್ಯ ಮಾತಾಡ್ಬೇಡ. ಅಲ್ಲ ನೋಡಿ, ಇವತ್ತಿಗೆ 10 ದಿವಸ ಆಯ್ತು ಪ್ರಮಾಣ ಸ್ವೀಕಾರ ಮಾಡಿ. ಇನ್ನು ಮಂತ್ರಿಮಂಡಲ ರಚನೆ ಮಾಡಿ 1 ತಿಂಗಳು ಹೋಗ್ತೈತೆ. 2 ತಿಂಗಳ ಟೈಮ್ ಕೊಡಲ್ಲ ಸರ್ಕಾರಕ್ಕೆ. ಈಗ ಮಾತಾಡಿದ್ರೆ ನಾನು ಹತಾಶ ಭಾವನೆ ಮಾತಾಡೋಂಗೆ ಆಗ್ತೈತೆ. ಇಲ್ಲ ನನಗೇನು ಗೊತ್ತಾ. ಥ್ಯಾಂಕ್ ಯು. ಮೀಸಲಾ ಬಗ್ಗೆ ರಾಮನ್ ಮಾತಾಡಿದ್ರೆ ಬೇಡ. ನಾನು 3 ತಿಂಗಳು ಮಾತಾಡೋದು 3 ತಿಂಗಳ ನಂತರ ಮಾತಾಡ್ತೀನಿ. ಸರ್, ಈಗ ಯತ್ನಾಳವರು ರೈತರೊಬ್ಬರದ್ದು ಬೆಳೆಯಿಂದ ಚರ್ಚೆ ಆಗ್ತಿದೆ, ಪಕ್ಷಕ್ಕೆ ಬರ್ತಾರಂತೆ. ನನ್ನ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ 3 ಮಂತ್ಸ್ ಮಾಡೋಣ ಮಾತಾಡೋದಿಲ್ಲ. 3 ತಿಂಗಳ ಸರ್ಕಾರ ಬಗ್ಗೆ ಮಾತಾಡ್ತೀನಿ. ಸರ್, ಅಗರ್ವಾಲ್ ಅವರು ಹೇಳಿದ್ರು ಸರ್, ಯಾರನ್ನೂ ನಾವು ಬಿಡೋ ಪ್ರಶ್ನೆ ಇಲ್ಲ, ಟೈಮ್ ಬಂದಾಗ ಕರ್ಕೊಂತೀವಿ ಅಂತ ಹೇಳಿ. ನನಗೆ ಏನೂ ಮಾಹಿತಿ ಇಲ್ಲ. ಈ ಮೀಸಲಾತಿ ಹೋರಾಟ ಒಂದು ಒಳ್ಳೆಯ ಉದ್ದೇಶ ಮಾಡೋದು, ಅದು ಸಫಲ ಆಗ್ತದೆ ಆಶಾಭಾವನೆ ಇದ್ದೇವೆ. ಇದು ರಾಜಕೀಯವಾಗಿ ಇನ್ನು 3 ಮಂತ್ಸ್ ಅಂತ ಮಾತಾಡ್ತೀನಿ. ಯತ್ನಾಳ್ ಕರೆತರ ಪ್ರಯತ್ನ ನೀವೇನಾದ್ರು ನಮ್ಮ ಡೇ ಒನ್ದ ಮಾಡ್ತೀನಿ. ಪ್ರಯತ್ನ ಮಾಡಿದೆ. ಅದು ಹೈಕಮಾಂಡ್ ಡಿಸಿಷನ್ನು. ನನಗೆ ಗೊತ್ತಿಲ್ಲ. ಆಯ್ತು, ಅದು ಈ ಸದ್ಯ ಮಾತಾಡ್ಬೇಡ. ಅಲ್ಲ ನೋಡಿ, ಇವತ್ತಿಗೆ 10 ದಿವಸ ಆಯ್ತು ಪ್ರಮಾಣ ಸ್ವೀಕಾರ ಮಾಡಿ. ಇನ್ನು ಮಂತ್ರಿಮಂಡಲ ರಚನೆ ಮಾಡಿ 1 ತಿಂಗಳು ಹೋಗ್ತೈತೆ. 2 ತಿಂಗಳ ಟೈಮ್ ಕೊಡಲ್ಲ ಸರ್ಕಾರಕ್ಕೆ. ಈಗ ಮಾತಾಡಿದ್ರೆ ನಾನು ಹತಾಶ ಭಾವನೆ ಮಾತಾಡೋಂಗೆ ಆಗ್ತೈತೆ. ಇಲ್ಲ ನನಗೇನು ಗೊತ್ತಾ. ಥ್ಯಾಂಕ್ ಯು. ಮೀಸಲಾ ಬಗ್ಗೆ ರಾಮನ್ ಮಾತಾಡಿದ್ರೆ ಬೇಡ. ನಾನು 3 ತಿಂಗಳು ಮಾತಾಡೋದು 3 ತಿಂಗಳ ನಂತರ ಮಾತಾಡ್ತೀನಿ.